ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪಾ ಅಂದರೆ ಕುಕಿಂಗ್ ಚಾನಲ್ನ ಯಾವ ರೀತಿ ಗ್ರೋ ಮಾಡೋದು ಅಂತ. ಫ್ರೆಂಡ್ಸ್, ನೀವೇನಾದರೂ ಕುಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ? ಏನಾದರೂ ನೀವು ನ್ಯೂ ಚಾನಲ್ ಏನಾದರೂ ಮಾಡಿ ಕುಕಿಂಗ್ ಚಾನಲ್ ಏನಾದರೂ ಸ್ಟಾರ್ಟ್ ಮಾಡಿದರೆ, ಅಥವಾ ನಿಮ್ದೇನಾದರೂ ಕುಕಿಂಗ್ ಚಾನಲ್ ಇದೆ ಅದು ಗ್ರೋ ಆಗ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅಂತ ನೀವೇನಾದರೂ ಟೆನ್ಷನಲ್ಲಿದ್ದರೆ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ ಕುಕಿಂಗ್ ಚಾನಲ್ನ ಯಾವ ರೀತಿ ಗ್ರೋ ಮಾಡೋದು ಅಂತ. ಇದರಲ್ಲೊಂದು ಕೆಲವು ನಾನು ಟಿಪ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ನಿಮ್ಮ ಕುಕಿಂಗ್ ಚಾನಲ್ನ ಗ್ರೋ ಮಾಡೋಕ್ಕೆ. ಓಕೆನಾ ಫ್ರೆಂಡ್ಸ್? ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ವಿಡಿಯೋನ ಫುಲ್ಲಾಗಿ ನೋಡಬೇಕು, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಫುಲ್ಲಾಗಿ ನೋಡಿಬಿಟ್ಟು ನನಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಯಿತು, ಇಷ್ಟ ಆಯಿತು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಫ್ರೆಂಡ್ಸ್? ಬನ್ನಿ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನೀವು ಫುಲ್ಲಾಗಿ ನೋಡಿದರೆ ನಿಮಗೆ 100% ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಓಕೆನಾ? 100% ಯೂಸ್ಫುಲ್ ಆಗುತ್ತೆ. ಮತ್ತು ನಿಮ್ಮ ಯೂಟ್ಯೂಬ್ದು ಏನೋ ಕುಕಿಂಗ್ ಚಾನಲ್ ಇದೆ ಅದು ಕೂಡ ತುಂಬಾ ಬೇಗ ಗ್ರೋ ಆಗುತ್ತೆ. ನೀವೇನಾದರೂ ಇದರಲ್ಲಿ ಮಿಸ್ಟೇಕ್ ಮಾಡಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡ್ತಿದ್ರೆ ಅದನ್ನು ಕೂಡ ನೀವು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಸರಿ ಮಾಡ್ಕೊಳ್ಬೋದು. ನಿಮ್ಮ ಚಾನಲ್ ಕೂಡ ನೀವು ಮುಂದೆ ಗ್ರೋ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್? ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ಫೋಟೋಸ್ಗಳನ್ನ ನಾವು ಕರೆಕ್ಟಾಗಿ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆನಾ? ಅಂದರೆ ಈಗ ನಮ್ದು ಏನು ರೆಸಿಪಿ ಇದೆ ಅದರ ಫೈನಲ್ ಫೋಟೋ ಏನಿರುತ್ತೆ, ಅಂದರೆ ಫೈನಲ್ ಆಗಿ ನಾವೇನು ರೆಸಿಪಿನ ತೋರಿಸ್ತೀವಿ ಆಗ ನಾವು ಒಂದು ಪ್ಲೇಟಿಂಗ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಾವು ಒಂದು ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಬೇಕು ನಮ್ಮ ವಿಡಿಯೋ ತಮ್ನೈಲ್ಗೆ. ಓಕೆನಾ? ಇದಂತೂ ಮೇನ್ ಪಾರ್ಟ್ ಆಗಿರುತ್ತೆ. ಏನಕ್ಕಂದರೆ ನಮ್ಮದು ವಿಡಿಯೋ ಮೇನು ಆಡಿಯನ್ಸ್ ಏನು ನಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡಬೇಕಂದ್ರೆ ನಮಗೆ ಮೇನ್ ಆಗಿ ತಮ್ನೈಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಓಕೆನಾ, ಒಂದು ತಮ್ನೈಲ್ ಫೋಟೋ ಏನಿರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದನೇ ನಮ್ಮ ಆಡಿಯನ್ಸ್ ನಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡೋದು. ಹಾಗಾಗಿ ನಮಗೆ ತಮ್ನೈಲ್ ಫೋಟೋ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ತಮ್ನೈಲ್ ಫೋಟೋ ಜೊತೆಗೆ ಫ್ರೆಂಡ್ಸ್ ಮತ್ತೆ ಇನ್ನೇನು ಅಂದರೆ ನಿಮ್ಮದು ಫೈನಲ್ ಏನೋ ನಿಮ್ಮದು ರೆಸಿಪಿ ಇದು ಒಂದು ಕ್ಲಿಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕು. ನಮ್ಮದು ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾವು ಒಂದು ರೆಸಿಪಿದು ಕ್ಲಿಪ್ಪನ್ನು ತೋರಿಸ್ಬೇಕು. ಅಂದರೆ ಈಗ ನಮ್ಮದು ತಮ್ನೈಲ್ ನೋಡಿಬಿಟ್ಟು ಆಡಿಯನ್ಸ್ ಬಂದಿರ್ತಾರೆ ನಮ್ಮ ವಿಡಿಯೋಗೆ. ಫಸ್ಟಲ್ಲಿ ನಾವೇನು ಮಾಡಬೇಕು, ನಮ್ಮದೊಂದು ಶಾರ್ಟ್ ಕ್ಲಿಪ್, ತುಂಬ ಲಾಂಗ್ ಆಗಿ ಹೇಳ್ಕೊಂಡು ಹೋಗ್ಬಾರ್ದು. ಬರೀ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಒಳಗಡೆ ಒಂದು ಸ್ಮಾಲ್ ಕ್ಲಿಪ್ಪನ್ನು ಹಾಕಿ ಏನಾದರೂ ರೆಸಿಪಿನ ನೀವು ಈ ರೀತಿ ಇದು ಮಾಡಿ ತೋರಿಸ್ತಿರೋದಾಗ್ಬೋದು, ಏನಾದರೂ ಓಪನ್ ಮಾಡಿ ಅದರೊಳಗಡೆ ತೋರಿಸ್ತಿರೋದಾಗಿರ್ಬೋದು, ಇಲ್ಲಾಂದರೆ ಅದನ್ನ ಪ್ಲೇಟಿಂಗ್ ಮಾಡಿ ಒಂದು ಸಣ್ಣ ಕ್ಲಿಪ್ ತೆಗೆದಿರೋದಾಗಿರ್ಬೋದು. ಫಸ್ಟ್ ಎಂಟ್ರೆನ್ಸಲ್ಲಿ ಈ ರೀತಿ ಒಂದು ಏನು ಮಾಡಿ ಕ್ಲಿಪ್ಪನ್ನು ಆ್ಯಡ್ ಮಾಡಿ. ಇದರಿಂದ ನಿಮ್ಮ ಆಡಿಯನ್ಸ್ ಏನಿರ್ತಾರೆ ಫುಲ್ ವಿಡಿಯೋನ ವಾಚ್ ಮಾಡ್ತಾರೆ ರೆಸಿಪಿನ ನೋಡಿಬಿಟ್ಟು. ಓಕೆನಾ? ಈಗ ಈ ಇದರಲ್ಲಿ ಏನು ರೆಸಿಪಿ ಇದೆ ಅದನ್ನು ಅವ್ರಿಗೆ ನೋಡಿ ಅವ್ರಿಗೆ ಏನಾದರೂ ಇಷ್ಟ ಅನಿಸಿದ್ರೆ, ಅಟ್ರಾಕ್ಟ್ ಆಗಿ ಕಾಣಿಸಿದ್ರೆ ಅವ್ರು ಫುಲ್ ವಿಡಿಯೋನ ವಾಚ್ ಮಾಡ್ತಾರೆ. ಇವ್ರು ಯಾವ ರೀತಿ ಈ ರೆಸಿಪಿ ಮಾಡಿದ್ದಾರೆ ನೋಡೋಣ ಅಂತ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ದು ಏನಾಯಿತು, ತಮ್ನೈಲ್ ಫೋಟೋ ಕ್ಲಿಕ್ ಮಾಡೋದಾಯಿತು, ಆಮೇಲೆ ವಿಡಿಯೋ ಕ್ಲಿಪ್ ಆಯಿತು. ಓಕೆನಾ? ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಫ್ರೆಂಡ್ಸ್ ನಮ್ದು ಏನಿದೆ ಈಗ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ, ಈಗ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನ ಮೊದಲೇ ತೋರ್ಸೋಕ್ಕೆ ಹೋಗಬೇಡಿ. ಈಗ ಓಲ್ಡ್ ಚಾನಲ್ಸ್ಗಳೆಲ್ಲ ನಾವು ನೋಡ್ತೀವಿ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಒಂದೊಂದಾಗೆ ತೋರಿಸ್ಕೊಂಡು ಹೋಗ್ತಿದ್ರು. ಈ ರೀತಿ ಇಂಗ್ರೀಡಿಯೆಂಟ್ಸ್ನ ತೋರ್ಸೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಮೊದಲೇ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ಆಡಿಯನ್ಸಿಗೆ ಅಷ್ಟೊಂದು ವಿಡಿಯೋನೆಲ್ಲ ನೋಡೋಕ್ಕೆ ಇಷ್ಟಪಡಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ, ಸ್ಕಿಪ್ ಮಾಡ್ತಾರೆ. ಒಬ್ಬರು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾರೆ, ಟೈಮ್ ವೇಸ್ಟ್ ಅಂತ ಹೇಳ್ಬಿಟ್ಟು ವಿಡಿಯೋ ತುಂಬ ಲಾಂಗ್ ಇದೆ ಅನ್ಕೊಂಡು ಏನು ಮಾಡ್ತಾರೆ, ಸ್ಕಿಪ್ ಮಾಡಿಬಿಡ್ತಾರೆ ವಿಡಿಯೋನ. ಮತ್ತೆ ಏನಪ್ಪ ಅಂದರೆ ಕೆಲವರು ಏನು ಮಾಡ್ತಾರೆ, ನಿಮ್ದು ಆ ರೆಸಿಪಿನ ಅವರು ಟ್ರೈ ಮಾಡಬೇಕಂತ ಇರ್ತಾರೆ. ಆದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿಬಿಟ್ಟು ಈ ಇಂಗ್ರೀಡಿಯೆಂಟ್ಸ್ ಏನಾದರೂ ಅವ್ರ ಹತ್ರ ಇಲ್ಲ ಅಂದರೆ ಈ ಇಂಗ್ರೀಡಿಯೆಂಟ್ಸ್ ನಮ್ಮ ಮನೇಲಿ ಇಲ್ಲ ಅಂದ್ಕೊಂಡು ಏನು ಮಾಡ್ತಾರೆ, ವಿಡಿಯೋನ ಸ್ಕಿಪ್ ಮಾಡಿಬಿಡ್ತಾರೆ. ಹಾಗಾಗಿ ಇದೆಲ್ಲದಕ್ಕೂ ನೀವೇನು ಮಾಡಬೇಕು, ಮೊದಲು ನಿಮ್ಮ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನ ತೋರ್ಸೋಕೆ ಹೋಗಬೇಡಿ. ಏನಿದೆ ನಿಮ್ಮದು ಕುಕ್ಕಿಂಗನ್ನು ಮಾಡಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀರಾ ನೀವು ಅದನ್ನು ಹೇಳ್ತಾ ಹೋಗಿ, ನಾನು ಇಷ್ಟಿಷ್ಟು ಈ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ ಅಂತ. ಮತ್ತೆ ಬಂದ್ಬಿಟ್ಟು ನಿಮ್ದೇನು ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಫುಲ್ಲಾಗಿ ನೀವು ಡೀಟೇಲ್ ಆಗಿ ಮೆನ್ಷನ್ ಮಾಡಿ. ನಾನು ಬಂದ್ಬಿಟ್ಟು ಈ ಇಂಗ್ರೀಡಿಯೆಂಟ್ಸ್ನ ಇಷ್ಟಿಷ್ಟು ಹಾಕಿದ್ದೀನಿ ಅಂತ ನೀವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ. ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಚೆಕ್ ಮಾಡ್ತಾರೆ. ಓಕೆನಾ? ನೀವು ಇದಕ್ಕೆ ಅಂತಲೇ ತುಂಬ ವಿಡಿಯೋ ಲಾಂಗ್ ಮಾಡೋದು ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇಂಗ್ರೀಡಿಯೆಂಟ್ಸ್ನ ನೀವು ಈ ರೀತಿನೇ ತೋರಿಸ್ತಾ ಹೋಗಿ. ಓಕೆನಾ? ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿರೋ ರೆಸಿಪಿಗಳನ್ನ ಮೊದಲು ಸ್ಟಾರ್ಟ್ ಮಾಡಿ. ನೀವು ಅಂದರೆ ನಿಮ್ದೇನಾದ್ರೂ ನ್ಯೂ ಚಾನಲ್ ಆಗಿದ್ರೆ ನೀವು ಮೊದಲಿಗೆ ಸಣ್ಣ ಪುಟ್ಟ ಇಂಗ್ರೀಡಿಯೆಂಟ್ಸ್ ಇರುವಂಥದ್ದು, ಅಂದರೆ ಮನೆಯಲ್ಲಿ ಸಿಗುವಂತಹ ವಸ್ತುವಿಂದ ದಿಢೀರಾಗಿ ನಾವು ಮಾಡುವಂತಹ ಒಂದು 2-3 ನಿಮಿಷ 5 ನಿಮಿಷದೊಳಗಡೆ ಆಗುವಂತಹ ರೆಸಿಪಿಗಳನ್ನ ನೀವು ವಿಡಿಯೋ ಮಾಡಿ ಹಾಕಿ ಫಸ್ಟ್ ನ್ಯೂ ಚಾನಲ್ ಆಗಿದ್ರೆ. ಓಕೆನಾ? ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ಅಂದರೆ ಆಡಿಯನ್ಸ್ ಏನು ಮಾಡ್ತಾರೆ, ತುಂಬ ಹೊತ್ತು ನಿಮ್ಮ ವಿಡಿಯೋನ ನೋಡ್ತಾರೆ. ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ಯೂನಿಕ್ ಆಗಿರುವಂತಹ ರೆಸಿಪಿಗಳನ್ನ ನೀವು ಮಾಡಿ. ಓಕೆನಾ? ಯೂನಿಕ್ ಆಗಿರುವಂತಹ ರೆಸಿಪಿ ಅಂದರೆ ಏನಾದರೂ ಎಕ್ಸ್ಪೆರಿಮೆಂಟ್ ಆಗಿರುವಂತಹ ರೆಸಿಪಿನ ಮಾಡಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಬೆಳಗ್ಗೆ ಮಾಡಿರೋ ಚಪಾತಿ ಉಳಿದಿರುತ್ತೆ ಅದನ್ನ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಮಾಡೋದು, ಸ್ನ್ಯಾಕ್ಸ್ ಟೈಪಲ್ಲಿ ಯಾವ ರೀತಿ ಮಾಡೋದು, ಈ ರೀತಿ ಎಲ್ಲ ನೀವು ಯೂನಿಕ್ ಆಗಿರುವಂಥ ಎಕ್ಸ್ಪೆರಿಮೆಂಟ್ ರೆಸಿಪಿಗಳನ್ನ ಮಾಡ್ಬೋದು. ಬ್ರೆಡ್ಡಿಂದ ಗುಲಾಬ್ ಜಾಮೂನ್ ಮಾಡೋದು, ಈ ರೀತಿ ಎಲ್ಲ ನೀವು ಯೂನಿಕ್ ಆಗಿ ಬೇರೆ ಬೇರೆ ಟೈಪ್ ಮಾಡ್ಬೋದು. ಮತ್ತು ಬ್ರೆಡ್ಡಿಂದ ಪಿಜ್ಜಾ ಮಾಡೋದು, ಈ ರೀತಿ ಎಲ್ಲ ನೀವು ಎಕ್ಸ್ಪೆರಿಮೆಂಟ್ ವೀಡಿಯೋಸ್ಗಳನ್ನು ಮಾಡ್ಬೋದು. ಈಗಾಗಲೇ ಯೂಟ್ಯೂಬಲ್ಲಿ ತುಂಬಾ ಇದೆ ಈ ರೀತಿ ವೀಡಿಯೋಸ್ಗಳೆಲ್ಲ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಏನು ರೆಸಿಪಿ ಚಾನಲ್ಗಳಿದೆ ಅದರಲ್ಲೇ ನೀವು ನೋಡಿಕೊಂಡು ಸ್ವಲ್ಪ ಯೂನಿಕ್ ಆಗಿ ನೀವು ಅದರಲ್ಲಿ ಹೇಳಿಬಿಟ್ಟು ಸ್ವಲ್ಪ ಯೂನಿಕ್ ಆಗಿ ಅದರಲ್ಲಿ ಟೈಟಲ್ ಟ್ಯಾಗ್ಸ್ ಎಲ್ಲ ಹಾಕ್ಕೊಂಡು ನೀವು
ಯೂನಿಕ್ ವೀಡಿಯೋಸ್ ಆಗಿ ನೀವು ಮಾಡ್ಬೋದು. ಸೇಮ್ ಅವ್ರು ಏನು ಹಾಕಿದ್ದಾರೆ ಅದೇ ರೀತಿ ಹಾಕೋದು, ಆ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬಿಡಿ. ಬರೀ 2 ಇಂಗ್ರೀಡಿಯೆಂಟ್ಸಲ್ಲಿ ನಾವು ಪಿಜ್ಜಾ ಮಾಡ್ಬೋದು ಹಾಗೆಲ್ಲ ಹೇಳಿಬಿಟ್ಟು ಸ್ವಲ್ಪ ಯೂನಿಕ್ ಆಗಿ ಮಾಡಿ. ಓಕೆನಾ. ಏನು ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ ಅದನ್ನೇ ನೀವು ಮಾಡಕ್ಕೆ ಹೋಗ್ಬೇಡಿ, ಸ್ವಲ್ಪ ಚೇಂಜಸ್ ಮಾಡಿ ನಿಮ್ಮದೇ ಆದಂತಹದ್ದು. ಯೂಟ್ಯೂಬಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ ಫ್ರೆಂಡ್ಸ್ ಮೊದಲು ಬಂದ್ಬಿಟ್ಟು ಏನಪ್ಪ ಅಂದರೆ ಯೂಟ್ಯೂಬೇ ನಮಗೆ ಹೆಲ್ಪ್ ಮಾಡಬೇಕು, ಅಂದರೆ ಯೂಟ್ಯೂಬೇ ನಮ್ಮ ಚಾನಲ್ನ ಗ್ರೋ ಮಾಡಬೇಕು. ಫ್ರೆಂಡ್ಸ್ ನಾವೇನು ಮಾಡ್ತೀವಿ ಅಂದರೆ ನಮ್ಮ ವೀಡಿಯೋ ಏನಿದೆ ಅದನ್ನು ನಾವೇನು ಮಾಡ್ತೀವಿ, ತುಂಬ ಜನಕ್ಕೆ ಶೇರ್ ಮಾಡಿಬಿಡ್ತೀವಿ ನಮಗೆ ವ್ಯೂಸ್ ಬರಲಿ ಅಂತ. ಇದರಿಂದ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ನಮಗೆ 1,000-2,000 ವ್ಯೂಸ್ ಅಷ್ಟೇ ಬರುತ್ತೆ. ಅದೇ ನಮ್ಮ ವೀಡಿಯೋನ ಯೂಟ್ಯೂಬ್ ಯಾರಿಗಾದರೂ ರೆಕಮೆಂಡ್ ಮಾಡಿದ್ರೆ ಅದರಿಂದ ನಮಗೆ 1-2 ಸಾವಿರ ಅಲ್ಲ ಫ್ರೆಂಡ್ಸ್, 5-10 ಸಾವಿರ ಆಗಲಿ 1 ಮಿಲಿಯನ್ ಅಷ್ಟು ವ್ಯೂಸ್ ಕೂಡ ಬರುತ್ತೆ. ಅದಕ್ಕೆ ನಮಗೆ ನಮ್ಮ ವೀಡಿಯೋಸ್ನ ಯೂಟ್ಯೂಬೇ ನಮಗೆ ಏನು ಮಾಡಬೇಕು, ರೆಕಮೆಂಡ್ ಮಾಡಬೇಕು ಬೇರೆಯವರಿಗೆ. ಅಂದರೆ ಯೂಟ್ಯೂಬ್ ಹೆಲ್ಪ್ ಮಾಡಿದ್ರೆ ಅಷ್ಟೇ ನಮ್ಮ ವೀಡಿಯೋ ವೈರಲ್ ಆಗೋಕ್ಕೆ ಸಾಧ್ಯ. ಓಕೆನಾ. ನಾವೇನು ಒಂದು 50 ಜನಕ್ಕಾಗಿರ್ಬೋದು, 100 ಜನಕ್ಕೆ ಶೇರ್ ಮಾಡ್ಬೋದು. ಅವರೆಲ್ಲ ವೀಡಿಯೋ ನೋಡೋದ್ರಿಂದ ನಮಗೆ 1-2 ಸಾವಿರ ವ್ಯೂಸ್ ಅಷ್ಟು ಬರ್ಬೋದು ಅಷ್ಟೇ. ಈ ರೀತಿ ಮಾಡೋದ್ರಿಂದನೂ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಆದರೆ ಅವರು ಫುಲ್ ವೀಡಿಯೋ ನಮ್ಮದು ವಾಚ್ ಮಾಡಿರಬೇಕು. ಓಕೆನಾ. ನಾವು ಯಾರಿಗೆ ಶೇರ್ ಮಾಡಿದ್ದೀವಿ ಅವ್ರೇನಾದರೂ ನಮ್ಮ ವೀಡಿಯೋನ ಫುಲ್ಲಾಗಿ ವಾಚ್ ಮಾಡಿಲ್ಲ ಅಂದರೆ ನಮ್ಮದು ಏನಾಗುತ್ತೆ, ಆಡಿಯನ್ಸ್ ರಿಟೆನ್ಷನ್ ಏನಿದೆ ಅದು ಕಮ್ಮಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಇನ್ನು ಕೆಲವರಿಗೆ ಒಂದು ಡೌಟ್ ಇರ್ಬೋದು, ಆಡಿಯನ್ಸ್ ರಿಟೆನ್ಷನ್ ಅಂದರೆ ಏನು ಅಂತ. ಫ್ರೆಂಡ್ಸ್ ಈಗ ಆಡಿಯನ್ಸ್ ರಿಟೆನ್ಷನ್ ಅಂತ ಏನು ಅಂತ ಹೇಳೋದಾದ್ರೆ, ಈಗ ನಮ್ದು ಏನು ಆಡಿಯನ್ಸ್ ಇರ್ತಾರೆ, ನಮ್ದು ಏನು ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅವ್ರು ನಮ್ಮ ವೀಡಿಯೋನ ಎಷ್ಟೊತ್ತು ತನಕ ನೋಡಿದ್ದಾರೆ ಅಂತ. ಅಂದರೆ ಈಗ ನಮ್ಮ ಆಡಿಯನ್ಸ್ ಏನಿದ್ದಾರೆ ಅವ್ರು ಫುಲ್ ವೀಡಿಯೋ ನಮ್ಮದು ವಾಚ್ ಮಾಡಿದಾರ. ಈಗ ಫಾರ್ ಎಕ್ಸಾಂಪಲ್ ನಮ್ದೇನೋ ಒಂದು 5 ನಿಮಿಷದ ವೀಡಿಯೋ ಇದೆ ಅಂದ್ಕೊಳ್ಳಿ, ಆಡಿಯನ್ಸ್ ಏನು ಮಾಡಿರಬೇಕು, ನಮ್ಮದು ಫುಲ್ ವೀಡಿಯೋನ ವಾಚ್ ಮಾಡಿರಬೇಕು. ನಮ್ಮದು ಫುಲ್ ವೀಡಿಯೋ ವಾಚ್ ಮಾಡ್ಕೊಂಡಿದ್ರೆ ಆಡಿಯನ್ಸ್ ಫುಲ್ ವೀಡಿಯೋ ನೋಡಿದರೆ ಎಲ್ಲೂ ಸ್ಕಿಪ್ ಮಾಡ್ದಲೆ ಅದು ಬಂದ್ಬಿಟ್ಟು 100% ಆಡಿಯನ್ಸ್ ರಿಟೆನ್ಷನ್ ಸಿಗುತ್ತೆ ನಮಗೆ. ಈಗ ಸಪೋಸ್ ಏನೀಗ ನಮ್ದೊಂದು 2.5 ನಿಮಿಷದ ನೋಡಿದರೆ ವೀಡಿಯೋ, 5 ನಿಮಿಷದ ವೀಡಿಯೋ ಇದೆ, ಅದನ್ನ ಒಂದು 2.5 ನಿಮಿಷ ನಮ್ಮ ಆಡಿಯನ್ಸ್ ನೋಡಿದ್ರೆ ಅವಾಗ ಬಂದ್ಬಿಟ್ಟು ನಮಗೆ 50% ಆಡಿಯನ್ಸ್ ರಿಟೆನ್ಷನ್ ಸಿಗುತ್ತೆ. ಈ ರೀತಿ ನಮ್ದು ಆಡಿಯನ್ಸ್ ಎಷ್ಟೊತ್ತು ನೋಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ದು ಆಡಿಯನ್ಸ್ ರಿಟೆನ್ಷನ್ಗೆ. ಇದರಿಂದ ಯೂಟ್ಯೂಬ್ ಮತ್ತೆ ರೆಕಮೆಂಡ್ ಮಾಡುತ್ತೆ ಬೇರೆ ಬೇರೆ ಆಡಿಯನ್ಸ್ಗೆ. ಓಕೆನಾ. ಪರ್ಸೆಂಟೇಜ್ ಮೇಲೆ ಇರುತ್ತೆ ನಮ್ದು ಆಡಿಯನ್ಸ್ ರಿಟೆನ್ಷನ್. ಓಕೆನಾ. ಅದರಲ್ಲಿ ನಿಮ್ದು ಒಂದು ಮಟ್ಟಿಗೆ ನಿಮ್ಮ ವಿಡಿಯೋ ಗ್ರೋ ಆಗಿದೆ ಅಂತ ಹೇಳೋಕ್ಕೆ, ವಿಡಿಯೋಗೆ ವ್ಯೂಸ್ ಬರುತ್ತೆ ಅಂತ ಹೇಳೋಕ್ಕೆ ನಿಮಗೆ 30-40% ನಿಮಗೆ ಆಡಿಯನ್ಸ್ ರಿಟೆನ್ಷನ್ ಏನಿದೆ ಅದು ಸಿಕ್ಕಿರಬೇಕು. ಮತ್ತೆ ಫ್ರೆಂಡ್ಸ್ ನಿಮ್ದೇನಾದ್ರೂ ಚಾನಲ್, ನಿಮ್ದೇನಾದ್ರೂ ವಿಡಿಯೋ ವೈರಲ್ ಆಗಬೇಕು, ನಿಮ್ಮ ವಿಡಿಯೋ ಗ್ರೋ ಆಗಬೇಕು ಅಂತ ಹೇಳಿದ್ರೆ ನಿಮಗೆ 60-70% ನಿಮಗೆ ಆಡಿಯನ್ಸ್ ರಿಟೆನ್ಷನ್ ಸಿಕ್ಕಿರಬೇಕು ಫ್ರೆಂಡ್ಸ್. ಓಕೆನಾ. 60% ಗಿಂತ ಆಡಿಯನ್ಸ್ ರಿಟೆನ್ಷನ್ ಇದ್ರೆ ಖಂಡಿತವಾಗ್ಲೂ ನಿಮ್ದು ವಿಡಿಯೋ ಏನಾಗುತ್ತೆ, ಗ್ರೋ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಮತ್ತೆ ಇನ್ನು ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ನಿಮ್ದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡ್ತೀರಾ, ವೀಡಿಯೋಸ್ಗಳನ್ನೆಲ್ಲ ನೀವೇನು ಮಾಡ್ತೀರಾ, ಶೇರ್ ಮಾಡಿಬಿಡ್ತೀರಾ. ಫೇಸ್ಬುಕ್ಕಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಶೇರ್ ಮಾಡಿಬಿಡ್ತೀರಾ. ಫೇಸ್ಬುಕ್ ಮೆಸೆಂಜರಲ್ಲೆಲ್ಲ ನೀವೇನು ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಡ್ತೀರಾ. ಇದರಿಂದ ಏನಾಗುತ್ತೆ ಅಂದರೆ ಅವರು ಫುಲ್ಲಾಗಿ ನಿಮ್ಮ ವೀಡಿಯೋನ ನೋಡಿರಲ್ಲ, ಏನು ಮಾಡ್ತಾರೆ, ಅರ್ಧ ನೋಡಿರ್ತಾರೆ, ನೀವೇನೋ ಕಳಿಸಿದಿರ ಅಂತ ಕ್ಲಿಕ್ ಮಾಡಿ ನೋಡಿ ಅಲ್ಲೇ ಬಿಟ್ಟಿರ್ತಾರೆ. ಇದರಿಂದ ನಿಮ್ಮ ಆಡಿಯನ್ಸ್ ರಿಟೆನ್ಷನ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು ವಿಷಯ, ನೀವು ಆ ರೀತಿ ಏನಾದರೂ ನಿಮ್ಮ ಯೂಟ್ಯೂಬ್ ಲಿಂಕ್ ಏನಾದರೂ ಶೇರ್ ಮಾಡೋದಾದರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಏನು ಕ್ರಿಯೇಟ್ ಮಾಡಿದ್ದೀರಾ ಅದರಿಂದ ಶೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿ ಬೇರೆ ಯಾವುದಾದ್ರೂ ಫೋನ್ ಇರುತ್ತಲ್ವಾ, ಆ ಫೋನಿಂದ ಯೂಟ್ಯೂಬನ್ನು ಆನ್ ಮಾಡಿಕೊಂಡು ಅದರಿಂದ ಶೇರ್ ಮಾಡಿ. ಓಕೆನಾ. ನಿಮ್ಮದು ಯೂಟ್ಯೂಬ್ ಕ್ರಿಯೇಟ್ ಏನು ಮಾಡಿದ್ರಾ ಅದರಿಂದ ಮಾತ್ರ ವಿಡಿಯೋ ಲಿಂಕ್ ಏನಿದೆ ಅದನ್ನು ಶೇರ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ವಿಷಯ, ನೀವು ಈ ರೀತಿ ಏನಾದರೂ ಶೇರ್ ಮಾಡೋದಾದರೆ ಫೇಸ್ಬುಕ್ಕಲ್ಲಿ ತುಂಬಾ ಗ್ರೂಪ್ಗಳಿರುತ್ತೆ, ಕುಕ್ಕಿಂಗಿಂದು ಗ್ರೂಪ್ಗಳು. ಈ ರೀತಿ ನೀವೇನಾದರೂ ಶೇರ್ ಮಾಡೋದಾದರೆ ಫೇಸ್ಬುಕ್ಕಲ್ಲಿ ತುಂಬಾ ಗ್ರೂಪ್ಗಳಿರುತ್ತೆ ಕುಕ್ಕಿಂಗ್ ಚಾನಲಿಂದ. ಈ ರೀತಿ ಗ್ರೂಪ್ಗಳಿಗೆ ನೀವೇನು ಮಾಡಿ, ಜಾಯ್ನ್ ಆಗಿಬಿಟ್ಟು ಅದರಲ್ಲಿ ನಿಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ. ಅದರಲ್ಲಿರೋ ಆಡಿಯನ್ಸ್ ಏನಿರ್ತಾರೆ, ಅವರು ಗ್ರೂಪಲ್ಲಿ ಏನಿರ್ತಾರೆ ಅವರೆಲ್ಲ ಬಂದುಬಿಟ್ಟು ನಿಮ್ಮ ವೀಡಿಯೋನ ನೋಡ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಫುಲ್ಲಾಗಿ ವೀಡಿಯೋನ ನೋಡ್ತಾರೆ. ಇದರಿಂದ ನಿಮ್ಮ ಆಡಿಯನ್ಸ್ ರಿಟೆನ್ಷನ್ ಏನಾಗುತ್ತೆ, 100% ಕೂಡ ಸಿಗುತ್ತೆ. ಈ ರೀತಿ ನೀವು ಶೇರ್ ಮಾಡಿದಾಗ ಯಾರು ತುಂಬ ಇಂಟ್ರೆಸ್ಟಾಗಿ ಯಾವ ವೀಡಿಯೋನ ನೋಡಿರ್ತಾರೆ ಆ ವೀಡಿಯೋ ಬಂದುಬಿಟ್ಟು ತುಂಬಾ ಬೇಗ ಸಕ್ಸಸ್ ಆಗುತ್ತೆ, ವೈರಲ್ ಕೂಡ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ನಿಮ್ಮದು ವೀಡಿಯೋದು ಕ್ಲಿಯಾರಿಟಿ ತುಂಬ ಚೆನ್ನಾಗಿರಬೇಕು, ನೀವು ಅಟ್ರಾಕ್ಟ್ ಆಗಿರುವಂತಹ ರೆಸಿಪಿನ ಮಾಡಿರಬೇಕು. ಇನ್ನೊಂದು ವಿಷಯ ಏನಪ್ಪ ಮೇನ್ ಅಂದರೆ ಫ್ರೆಂಡ್ಸ್, ನಿಮ್ಮದು ರೆಸಿಪಿ ಏನಿದೆ ಅದನ್ನು ಯಾರು ಟೇಸ್ಟ್ ಮಾಡಿಬಿಟ್ಟು ನೋಡಲ್ಲ ಯೂಟ್ಯೂಬಲ್ಲಿ. ಓಕೆನಾ. ನಿಮ್ಮ ರೆಸಿಪಿ ಏನಾಗಿರಬೇಕು, ಮೊದಲು ನೋಡೋಕ್ಕೆ ಅಟ್ರಾಕ್ಟ್ ಆಗಿರಬೇಕು. ಮತ್ತು ನಾವೇನು ಲಾಸ್ಟ್ ಸರ್ವ್ ಮಾಡಿ ಪ್ಲೇಟಿಂಗ್ ಮಾಡಿ ತೋರಿಸ್ತೀವಿ, ಆ ಪ್ಲೇಟಿಂಗ್ ಬಂದುಬಿಟ್ಟು ತುಂಬ ಅಟ್ರಾಕ್ಟಿವ್ ಆಗಿರಬೇಕು. ಫ್ರೆಂಡ್ಸ್ ಏನು ಮಾಡಬೇಕು, ನಿಮ್ಮದು ಆ ಪ್ಲೇಟಿಂಗ್ ನೋಡಿಬಿಟ್ಟೆ ಅವರು ಫುಲ್ ವೀಡಿಯೋನ ನೋಡಬೇಕು, ನಾನು ಕೂಡ ಈ ರೆಸಿಪಿನ ಟ್ರೈ ಮಾಡಬೇಕು ಅಂತ ಅನ್ಕೋಬೇಕು. ಅಷ್ಟು ನಿಮ್ಮದು ಪ್ಲೇಟಿಂಗ್ ಏನಿರಬೇಕು ತುಂಬ ಚೆನ್ನಾಗಿರಬೇಕು. ಈಗ ನಾವೇನು ರೆಸ್ಟೋರೆಂಟ್ಗಳಲ್ಲೆಲ್ಲ ಹೋಗಿ ತಿಂದಾಗ ನೋಡಿದಾಗ ಇರುತ್ತಲ್ವ ಪ್ಲೇಟಿಂಗ್ಸ್ ಯಾವ ರೀತಿ ಇರುತ್ತೆ ಆ ರೀತಿ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ತಮ್ನೈಲ್ ಕೂಡ ಅದೇ ರೀತಿ ಕ್ಲಿಕ್ ಮಾಡಿ ಹಾಕಿ. ಅದಕ್ಕೆ ಅಂತ ಗೂಗಲಿಂದ ಫೋಟೋನ ಡೌನ್ಲೋಡ್ ಮಾಡಿಕೊಂಡು ಹಾಕೋಕ್ಕೆ ಹೋಗ್ಬಿಡಿ, ನಿಮ್ಮದೇ ಆದಂಥ ಒರಿಜಿನಲ್ ಫೋಟೋಸ್ನ ಹಾಕಿ ತಮ್ನೈಲಿಗೆ. ಇದರಿಂದ ತುಂಬ ಬೇಗನೆ ಚಾನಲ್ ಗ್ರೋ ಆಗುತ್ತೆ, ಅಂದರೆ ನಿಮ್ಮದು ವೀಡಿಯೋ ಏನಾಗುತ್ತೆ ಬೇಗನೆ ಸಕ್ಸಸ್ ಆಗುತ್ತೆ. ರಿಯಲ್ ಆಗಿರುವಂಥ ಫೋಟೋಸ್ನೇ ಕ್ಲಿಕ್ ಮಾಡಿ ಬೇರೆ ಬೇರೆ ಆ್ಯಂಗಲಲ್ಲಿ ಇಟ್ಬಿಟ್ಟು ಒಂದು 5-10 ಫೋಟೋಸ್ನಾದ್ರೂ ನೀವು ತಮ್ನೈಲಿಗೆ ತಗೊಳ್ಬೇಕು. ಓಕೆನಾ. ಯಾವ ರೀತಿ ನಿಮಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ನೋಡಿಬಿಟ್ಟು. ಓಕೆನಾ. ಮತ್ತು ಮೇನ್ ಏನಪ್ಪ ಅಂದರೆ ನಾವು ಏನು ಮಾಡಬೇಕು, ಪ್ಲೇಟಿಂಗ್ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣೋ ರೀತಿ ಮಾಡಬೇಕು, ಕಲರ್ಫುಲ್ಲಾಗಿ ಸ್ವಲ್ಪ ಡೆಕೋರೇಟಿವ್ ಮಾಡಿ, ಸ್ವಲ್ಪ ಸ್ಯಾಲೆಡ್ ಎಲ್ಲ ಹಾಕಿ ಈ ರೀತಿ ನಾವು ತುಂಬ ಚೆನ್ನಾಗಿ ಡೆಕೋರ್ ಮಾಡಿ ಪ್ಲೇಟಿಂಗ್ನ ಮಾಡಿ ತೋರಿಸ್ಬೇಕು. ಓಕೆನಾ. ಅದೇ ನಾನು ಹೇಳಿದ್ನಲ್ಲ, ಮೊದಲು ನಾವು 1-2 ಸೆಕೆಂಡಲ್ಲಿ ಈ ಪ್ಲೇಟಿಂಗ್ ಮಾಡಿರೋ ಕ್ಲಿಪ್ಪನ್ನು ನಾವು ಆ್ಯಡ್ ಮಾಡಬೇಕು. ಇದರಿಂದ ಆಡಿಯನ್ಸ್ ಏನು ಮಾಡ್ತಾರೆ, ಫುಲ್ ವೀಡಿಯೋನ ವಾಚ್ ಮಾಡ್ತಾರೆ. ಓಕೆನಾ ಫ್ರೆಂಡ್ಸ್.
ಇನ್ನು ಬಂದ್ಬಿಟ್ಟು ಫ್ರೆಂಡ್ಸ್ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಸೀಸನಿಂಗ್ ಆಗಿರುವಂತಹ ವೈರಲ್ ಆಗಿರುವಂತಹ ರೆಸಿಪಿಗಳನ್ನ ಮಾಡಿ. ಸೀಸನಿಗೆ ತಕ್ಕಂಥ ವೈರಲ್ ರೆಸಿಪಿಗಳು ಅಂದರೆ ನಿಮಗೆ ಅದು ಹೆಂಗೆ ಗೊತ್ತಾಗಲಿಲ್ಲ ಅಂದರೆ ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೋದು ಸೀಸನಿಂಗಲ್ಲಿ ಯಾವ್ಯಾವ ರೆಸಿಪಿ ವೈರಲ್ ಆಗಿರುತ್ತೆ ಅಂತ. ಓಕೆನಾ. ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಫೆಸ್ಟಿವಲ್ ಬರ್ತಿದೆ ಅಂದ್ಕೊಳ್ಳಿ, ಆ ಫೆಸ್ಟಿವಲ್ಗೆ ಯಾವ ರೆಸಿಪಿ ಬಂದ್ಬಿಟ್ಟು ತುಂಬ ಜನ ಟ್ರೈ ಮಾಡ್ತಾರೆ. ಅಂದರೆ ಈಗ ನಿಮ್ಮ ಮನೆಗಳಲ್ಲೇ ಯಾವ ಫೆಸ್ಟಿವಲ್ಗೆ ಯಾವ ರೆಸಿಪಿ ಮಾಡ್ತೀರಾ ಅಂತ ನೋಡಿ ಆ ರೆಸಿಪಿ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದರಲ್ಲಿ ಯಾವುದು ವೈರಲ್ ಆಗಿರುತ್ತೆ ಆ ರೀತಿ ರೆಸಿಪಿಗಳನ್ನ ನೀವು ಕೂಡ ಟ್ರೈ ಮಾಡಿ. ಓಕೆನಾ. ಸೀಸನಿಗೆ ತಕ್ಕಂಥ ಯಾವ ರೆಸಿಪಿಗಳು ಬಂದ್ಬಿಟ್ಟು ವೈರಲ್ ಆಗಿರುತ್ತೆ ನೋಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಗೊತ್ತಾಗುತ್ತೆ. ಗೂಗಲಿಗೆ ಹೋಗ್ಬಿಟ್ಟು ಕೂಡ ನೀವು ಸರ್ಚ್ ಮಾಡ್ಬೋದು ವೈರಲ್ ಆಗಿರೋದು. ಅಂದರೆ ಲಾಸ್ಟ್ ಇಯರ್ ಯಾವುದೆಲ್ಲ ರೆಸಿಪಿಗಳು ವೈರಲ್ ಆಗಿರುತ್ತೆ ಅದು ಬಂದ್ಬಿಟ್ಟು ನಿಮಗೆ ಯೂಟ್ಯೂಬ್ ತೋರಿಸುತ್ತೆ. ಅದೇ ರೀತಿ ನೀವು ಸ್ವಲ್ಪ ವಿಡಿಯೋಸ್ನ ಅದರಲ್ಲೂ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ನೀವು ಮಾಡೋದ್ರಿಂದ ನಿಮ್ಮದು ಕೂಡ ವಿಡಿಯೋ ಬಂದ್ಬಿಟ್ಟು ಸಕ್ಸಸ್ ಆಗುತ್ತೆ. ಓಕೆನಾ. ಮತ್ತು ಇನ್ನು ಬಂದ್ಬಿಟ್ಟು ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ ಮಕ್ಕಳಿಗೆ ನಾವೇನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದಾಗಿರ್ಬೋದು, ಬ್ರೇಕ್ಫಾಸ್ಟಿಗೆ ಈಸಿ ರೆಸಿಪಿಗಳೆಲ್ಲ ಇರುತ್ತೆ, ಆ ರೀತಿ ಎಲ್ಲ ನೀವು ಮಾಡೋಕ್ಕೆ ಹೋಗ್ಬೋದು, ಟ್ರೈ ಮಾಡ್ಬೋದು. ಇದು ಬಂದ್ಬಿಟ್ಟು ತುಂಬಾ ಬೇಗ ವೈರಲ್ ಆಗುತ್ತೆ ಈ ರೀತಿ ರೆಸಿಪಿಗಳು. ಇನ್ಸ್ಟೆಂಟ್ ಆಗಿ ಮಾಡುವಂಥ ಸಣ್ಣ ಪುಟ್ಟ ಒಂದು ರೆಸಿಪಿಗಳನ್ನ ಮಾಡಿ ಮಕ್ಕಳು ಲಂಚ್ ಬಾಕ್ಸ್ ಯಾವ ರೀತಿ ಪ್ಯಾಕ್ ಮಾಡೋದು ಅದ್ರ ಬಗ್ಗೆನೂ ಮಾಡ್ಬೋದು ನೀವು. ಓಕೆನಾ. ಇದು ಕೂಡ ಬೇಗನೆ ವೈರಲ್ ಆಗುತ್ತೆ. ಏನಪ್ಪ ಅಂದರೆ ಫ್ರೆಂಡ್ಸ್ ಮೈನ್ ಆಗಿರೋದೇನೆಂದರೆ ನೀವು ನಿಮ್ಮ ವಿಡಿಯೋಗೆ ತಕ್ಕಂತಹ ಟೈಟಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ನ ಬರೀಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಎಗ್ ಕರಿ ಮಾಡಿದ್ದೀರಾ ಅಂದ್ಕೊಳ್ಳಿ, ಎಗ್ ಕರಿ ಅಂತ ನೀವು ಹಾಕಿರ್ತೀರಾ, ಹೌ ಟು ಮೇಕ್ ಎಗ್ ಕರಿ ಅಂತ ಹಾಕಿದರೆ, ಮತ್ತು ಎಗ್ ಕರಿ ಫುಲ್ ರೆಸಿಪಿ ಇಲ್ಲಾಂದರೆ ಸಿಂಪಲ್ ಎಗ್ ಕರಿ ರೆಸಿಪಿ, ಈ ರೀತಿ ಎಲ್ಲ ಟೈಟಲ್ ಟ್ಯಾಗ್ಸಿಗೆಲ್ಲ ನೀವು ಹಾಕ್ತಾ ಹೋಗಬೇಕು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದು ಕೀವರ್ಡ್ಸ್ಗಳು ನಿಮಗೆ ಸಿಗುತ್ತೆ. ಜಸ್ಟ್ ನೀವು ಯೂಟ್ಯೂಬಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ಎಗ್ ಕರಿ ಅಂತ ಸಾಕು. ಕೆಳಗಡೆ ನೋಡಿದ್ರೆ ನಿಮಗೆ ಫುಲ್ ಟ್ಯಾಗ್ಸ್ಗಳು ಸಿಗುತ್ತೆ. ಅದನ್ನೇ ಕಾಪಿ ಮಾಡಿಬಿಟ್ಟು ನಿಮ್ಮದು ಟೈಟಲಿಗೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ಇದನ್ನು ನೋಡಿಬಿಟ್ಟು ಟೈಟಲ್ನ ಹಾಕೋಬೋದು. ಮತ್ತು ಟ್ಯಾಗ್ಸ್ಗಳಿಗೂ ಕೂಡ ಇದೇ ಟ್ಯಾಗ್ಸನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆನಾ. ಮತ್ತು ಡಿಸ್ಕ್ರಿಪ್ಷನ್ಗೂ ಇದನ್ನ ಕೂಡ ನೀವು ಹಾಕೊಳ್ಬೋದು. ಓಕೆನಾ. ಇದನ್ನು ಹಾಕೋದ್ರಿಂದ ತುಂಬ ಸರ್ಚಿಂಗಲ್ಲಿ ಬರುತ್ತೆ ನಿಮ್ಮದು ವಿಡಿಯೋ. ಓಕೆನಾ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಯಾರಿಗೂ ನೀವು ಜಾಸ್ತಿ ಶೇರ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಇಂಟ್ರೆಸ್ಟ್ ಇಲ್ದಿರೋರಿಗೆ, ನಿಮ್ಮದು ವಿಡಿಯೋ ನೋಡೋಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಕುಕಿಂಗ್ ಈ ರೆಸಿಪಿಗಳೆಲ್ಲ ನೋಡೋಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಮಾತ್ರ ನೀವು ಶೇರ್ ಮಾಡಿ. ಇಲ್ಲಾಂದರೆ ನೀವು ಯಾರಿಗೆ ಅಷ್ಟು ಇಷ್ಟ ಇರಲ್ಲ ಅವರಿಗೆ ನೀವು ಇದನ್ನು ಶೇರ್ ಮಾಡೋದ್ರಿಂದ ಅವ್ರು ನಿಮ್ಮ ಫುಲ್ ವೀಡಿಯೋ ನೋಡಲ್ಲ. ಇದರಿಂದ ಯೂಟ್ಯೂಬ್ ಕೂಡ ಇನ್ನೊಬ್ಬರಿಗೆ ಮುಂದೆ ನಿಮ್ಮ ವೀಡಿಯೋನ ರೆಕಮೆಂಡ್ ಮಾಡಲ್ಲ. ಇದರಿಂದ ನಿಮ್ಮ ಚಾನಲ್ ಗ್ರೋ ಆಗಲ್ಲ, ನಿಮ್ಮ ವೀಡಿಯೋ ಏನಾಗುತ್ತೆ ವೈರಲ್ ಕೂಡ ಆಗಲ್ಲ. ಓಕೆನಾ. ಯಾರು ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಮಾತ್ರ ಈ ವಿಡಿಯೋಸ್ಗಳನ್ನು ನೀವು ಶೇರ್ ಮಾಡಿ. ಇದು ಮೇನ್ ನೀವು ಮಾಡುವಂತಹ ಮಿಸ್ಟೇಕ್ಸ್. ಓಕೆನಾ. ಇಷ್ಟ ಇಲ್ಲದಿರೋ ಅವರಿಗೆ ಸುಮ್ಮನೆ ಯಾವುದಾದ್ರು ರೆಸಿಪಿಗಳನ್ನ ನೀವು ಸುಮ್ಮನೆ ಶೇರ್ ಮಾಡೋದು, ಅವ್ರು ಏನು ನೋಡೋಕ್ಕೆ ಇಷ್ಟನೇ ಪಡಲ್ಲ, ಅವ್ರು ಹಾಗೆ ಓಪನ್ ಮಾಡ್ತಾರೆ, ಅಲ್ಲೇ ಸ್ಕಿಪ್ ಮಾಡಿ ಬಿಟ್ಬಿಡ್ತಾರೆ. ಇದರಿಂದ ಚಾನಲ್ ಕೂಡ ಗ್ರೋ ಆಗಲ್ಲ. ಓಕೆನಾ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಆವಾಗಲೇ ಹೇಳ್ದಾಗೆ ಯೂನಿಕ್ ಆಗಿರುವಂಥ ರೆಸಿಪಿಗಳನ್ನು ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಟ್ರೆಂಡಿಂಗಲ್ಲಿ ಇರುತ್ತೆ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಮಸಾಲೆ ದೋಸೆ ರೆಸಿಪಿ ಅಂತ ಇದ್ದರೆ ಅದು ಬಂದ್ಬಿಟ್ಟು ತುಂಬಾ ಯೂನಿಕ್ ಆಗಿರುವಂಥ ರೆಸಿಪಿಗಳನ್ನ ನೀವು ಟ್ರೈ ಮಾಡಬೇಕು. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಮಸಾಲೆ ದೋಸೆ ರೆಸಿಪಿ, ಇದು ಬಂದ್ಬಿಟ್ಟು ತುಂಬ ಸರ್ಚಬಲ್ ಆಗಿರುವಂಥ ಒಂದು ರೆಸಿಪಿ. ಇದಕ್ಕೆ ಬಂದ್ಬಿಟ್ಟು ತುಂಬಾ ವೀಡಿಯೋಸ್ಗಳನ್ನು ಆಲ್ರೆಡಿ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಓಕೆನಾ. ಹಾಗಿದ್ರೆ ಈ ರೀತಿ ರೆಸಿಪಿಗಳನ್ನ ನಾವು ಮತ್ತೆ ಟ್ರೈ ಮಾಡೋದ್ರಿಂದ ನಮಗೆ ವ್ಯೂಸ್ ಬರುತ್ತಾ ಅಂತ ಹೇಳೋದಾದ್ರೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಬರುತ್ತೆ. ಬಟ್ ನೀವೇನು ಮಾಡಬೇಕಂದ್ರೆ ಈ ರೀತಿ ಸರ್ಚಬಲ್ ಆಗಿರುವಂಥ ರೆಸಿಪಿಗಳನ್ನೇ ನೀವು ಟ್ರೈ ಮಾಡಬೇಕು. ನೀವು ಇದೇ ರೀತಿಯಾದಂಥ ಸರ್ಚಬಲ್ ಆಗಿರುವಂತಹ ವೈರಲ್ ರೆಸಿಪಿಗಳನ್ನ ನೀವು ಕೂಡ ಟ್ರೈ ಮಾಡಬೇಕು. ಬಟ್ ಇದಕ್ಕೆ ನೀವು ಯೂನಿಕ್ ಆಗಿರುವಂತಹ ಸ್ವಲ್ಪ ನಿಮ್ಮದೇ ಆದಂತಹ ಇದನ್ನು ನೀವು ಇದಕ್ಕೆ ಆ್ಯಡ್ ಮಾಡಬೇಕು. ಇವಾಗ ನಾನು ಹೇಳೋದಾದರೆ ಇವಾಗ ಮಸಾಲೆ ದೋಸೆ ರೆಸಿಪಿ ಅಂತ ಇದ್ದರೆ ನೀವು ದಿಢೀರ್ ಮಸಾಲೆ ದೋಸೆ ರೆಸಿಪಿ, ಇನ್ಸ್ಟಂಟ್ ಮಸಾಲೆ ದೋಸೆ ರೆಸಿಪಿ ಯಾವ ರೀತಿ ಮಾಡೋದು ಈ ರೀತಿ ಎಲ್ಲ ನೀವು ಹಾಕ್ಬೋದು ಟೈಟಲಿಗೆ. ಈ ರೀತಿ ಯೂನಿಕ್ ಆಗಿರುವ ರೆಸಿಪಿಗಳನ್ನೆಲ್ಲ ನೀವು ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ, ನಿಮ್ಮ ವಿಡಿಯೋ ಬಂದ್ಬಿಟ್ಟು ಬೇಗನೆ ವೈರಲ್ ಆಗುತ್ತೆ, ನೀವು ತುಂಬ ಬೇಗನೆ ಸಕ್ಸಸ್ ಆಗ್ಬೋದು. ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್, ಕನ್ಸಿಸ್ಟೆಂಟ್ ಆಗಿ ವಿಡಿಯೋನ ಹಾಕ್ತಾ ಇರಿ. ಒಂದಿನ ಹಾಕೋದು ಮತ್ತು ಒಂದು 15-20 ದಿನ ಬಿಟ್ಟು ಮತ್ತೆ ವಿಡಿಯೋ ವ್ಯೂಸ್ ಬಂದಿಲ್ಲ ಅನ್ನೋದು, ಮತ್ತು ನೀವು ಒಂದು ತಿಂಗಳು ಬಿಟ್ಟು ಮತ್ತೆ ವೀಡಿಯೋಸ್ನ ಹಾಕೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಡೈಲಿ ಕನ್ಸಿಸ್ಟೆಂಟ್ ಆಗಿ ಸಿಂಪಲ್ ಆಗಿ ಈಸಿಯಾಗಿರುವಂಥ ರೆಸಿಪಿಗಳೇ ಆಗಿರ್ಬೋದು ನೋಡಿ ಹಾಕಿ. ಮತ್ತು ವಿಡಿಯೋ ರೆಗ್ಯುಲರ್ ಹಾಕೋದು ಅಂದರೆ ಏನು ಬೇಕು ಅದನ್ನು ಹಾಕ್ತಾ ಹೋಗಬೇಡಿ. ಈ ರೀತಿ ಸರ್ಚ್ ಮಾಡಿ ನೋಡಿಬಿಟ್ಟೆ ಹಾಕಿ. ನೀವು ಡೈಲಿ ವಿಡಿಯೋ ಹಾಕೋಕ್ಕಾಗಿಲ್ಲ ಅಂದರೂ ವೀಕ್ಲಿ 2 ವೀಡಿಯೋಸ್ನಾದರೂ ಹಾಕಿ, ಇಲ್ಲಾಂದರೆ ವೀಕ್ಲಿ 1 ವಿಡಿಯೋ ಮೈಂಟೈನ್ ಮಾಡೋದಾದ್ರೂ ಮೈಂಟೈನ್ ಮಾಡ್ಬೋದು. ಬಟ್ ಡೈಲಿ ವಿಡಿಯೋ ಹಾಕೋದು ಬಂದ್ಬಿಟ್ಟು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಓಕೆನಾ. ಡೈಲಿ ವಿಡಿಯೋ ಹಾಕೋದ್ರಿಂದ ನಿಮ್ಮ ಚಾನಲ್ ಬಂದ್ಬಿಟ್ಟು ಬೇಗನೆ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಡೈಲಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರಿ. ಓಕೆನಾ. ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್, ಈಗ ಏನು ನೀವು ರೆಸಿಪಿ ಮಾಡಿರ್ತೀರ ಲಾಂಗ್ ವಿಡಿಯೋಗೆ, ಅದೇ ರೆಸಿಪಿನ ನೀವೇನು ಮಾಡಬೇಕು, ಒಂದು ಶಾರ್ಟ್ ವಿಡಿಯೋವು ಕೂಡ ನೀವು ಆ್ಯಡ್ ಮಾಡ್ಬೋದು. ಓಕೆನಾ. ಇವಾಗ ಏನು ನೀವು ಬೆಳಗ್ಗೆ ಒಂದು ರೆಸಿಪಿ ಏನಾದರೂ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿದರೆ ಅದನ್ನು ನೀವೇನು ಮಾಡಿ ಒಂದು ಪಾರ್ಟ್ಸಿಗಾಗಿ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿ. ಮತ್ತು ನೆಕ್ಸ್ಟ್ ಇವಾಗೇನು ಮಸಾಲೆ ದೋಸೆ ರೆಸಿಪಿ ಮಾಡಿದರೆ ಮಸಾಲೆ ದೋಸೆ ಬಗ್ಗೆ ಒಂದು ಶಾರ್ಟ್ ಮಾಡಿ, ನೆಕ್ಸ್ಟ್ ಇನ್ನೊಂದು ಅದಕ್ಕೆ ಚಟ್ನಿ ಯಾವ ರೀತಿ ರೆಡಿ ಮಾಡಿರ್ತೀರಾ ಅದನ್ನು ನೀವು ಇನ್ನೊಂದು ಶಾರ್ಟ್ ಆಗಿ ಮಾಡಿ ಯೂಟ್ಯೂಬ್ ಶಾರ್ಟಿಗೆ ಹಾಕಿ. ಏನಕ್ಕಂದರೆ ಈಗ ಲಾಂಗ್ ವಿಡಿಯೋಗಿಂತ ಶಾರ್ಟ್ ವಿಡಿಯೋ ಬಂದ್ಬಿಟ್ಟು ತುಂಬಾ ವೈರಲ್ ಆಗೋ ಚಾನ್ಸ್. ಆಡಿಯನ್ಸ್ ಬಂದ್ಬಿಟ್ಟು ಲಾಂಗ್ ವಿಡಿಯೋಸ್ಗಳಿಗಿಂತ ಶಾರ್ಟ್ ವಿಡಿಯೋಗೆ ತುಂಬ ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ. ಹಾಗಾಗಿ
ನೀವು ಲಾಂಗ್ ವೀಡಿಯೋಸ್ಗಳಿಗಿಂತ ಶಾರ್ಟ್ ವೀಡಿಯೋಸ್ನೂ ಕೂಡ ನೀವು ಮಾಡ್ಬೋದು. ರೆಗ್ಯುಲರ್ ಆಗಿ ನಿಮಗೆ ಲಾಂಗ್ ವೀಡಿಯೋ ಹಾಕೋಕ್ಕಾಗಿಲ್ಲ ಅಂದ್ರೂ ಈ ರೀತಿ ಡೈಲಿ ಶಾರ್ಟ್ ವೀಡಿಯೋ ಹಾಕಿ ಆಮೇಲೆ ಲಾಂಗ್ ವೀಡಿಯೋನ ವೀಕ್ಲಿ 2 ವೀಡಿಯೋಸ್ ಆಗಿ ನೀವು ಹಾಕ್ಬೋದು. 2 ವೀಡಿಯೋಸ್ ಆಗಿ ಆ ರೀತಿ ಕೂಡ ನೀವು ಮಾಡ್ತಾ ಹೋಗ್ಬೋದು. ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನ ಬಂದ್ಬಿಟ್ಟು ಶಾರ್ಟ್ಗೂ ಕೂಡ ನೀವು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಹೋಗಿ. ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಗ್ತಾರೆ, ನಿಮಗೆ ತುಂಬ ಬೇಗನೆ ರೀಚ್ ಕೂಡ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್, ಈ ಟಿಪ್ಸ್ಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇದನ್ನೆಲ್ಲ ನೀವು ಟ್ರೈ ಮಾಡಿ 100% ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ, ನಿಮ್ಮ ವೀಡಿಯೋಸ್ ಕೂಡ ವೈರಲ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಈ ಟಿಪ್ಸ್ಗಳು ಇದೆಲ್ಲ ಇಷ್ಟ ಆಗಿದ್ರೆ ನೀವು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು, ಯಾವ ರೀತಿ ಟಿಪ್ಸ್ಗಳು ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಓಕೆನಾ, ಮತ್ತೆ ಸಿಗೋಣ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.